ಬೆಂಗಳೂರಿನ ರಾಜನ್ಕುಂಟೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಸಾರ್, ನನ್ನ ಗಂಡ ಕಾಣೆ ಆಗ್ಬಿಟ್ಟಿದ್ದಾನೆ, ಅವನು ಎಲ್ಲಿ ಹೋಗಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ, ದಯಮಾಡಿ ನನ್ನ ಗಂಡ ಹುಡುಕೊಡಿ ಅಂತೇಳಿ ಅರ್ಚನಾ ಸಿಂಗ್ ಅನ್ನೋ ಒಬ್ಳು ಮಹಿಳೆ ದೂರನ್ನು ಕೊಡ್ತಾರೆ. ಆ ದೂರನ್ನು ತಗೊಂಡಂತ ರಾಜನ್ಕುಂಟೆ ಪೊಲೀಸರು ಪಾಪ ಗಂಡ ಎಲ್ಲೋ ಮಿಸ್ ಆಗಿದ್ದಾನೆ, ಹುಡುಕೊಡೋಣ ಅನ್ನೋ ಪ್ರಯತ್ನವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಪೊಲೀಸರಿಗೆ ಆ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಸಾಕ್ಷಿ ಆಧಾರಗಳು ಸಿಗ್ತಿರಲ್ಲ. ಆದ್ರೂ ಏನೋ ಒಂದು ಅನುಮಾನ ಮಾತ್ರ ಪೊಲೀಸರಿಗೆ ಗಟ್ಟಿಯಾಗಿ ಕಾಡ್ತಿರುತ್ತೆ. ಎಲ್ಲಿ ಹೋದ ಈ ವ್ಯಕ್ತಿ, ಎಲ್ಲಿ ಹೋದ? ಈ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟ್ರೆ ಆತನ ಮೊಬೈಲ್ ನಂಬರ್ ತೆಗೆದುಕೊಂಡು ಒಂದಷ್ಟು CDR ಅನಾಲಿಸಿಸ್, ನೆಟ್ವರ್ಕ್ ಎಲ್ಲಿತ್ತು, ಕೊನೆದಾಗ ಆತ ಎಲ್ಲಿ ಹೋಗಿದ್ದ, ಯಾರ ಜೊತೆ ಸೇರಿದ್ದ, ಕೊನೆ ಕಾಲ್ ಯಾರ್ದು ಬಂದಿತ್ತು, ಈ ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಾಗ ಅಲ್ಲೇ ಸುತ್ತಮುತ್ತಲೇ ತಿರುಗ್ತಾರೆ. ಅಂದ್ರೆ ದೂರುದಾರೆ ಅರ್ಚನಾ ಚೌಹಾಣ್ ಹಾಗೂ ಆಕೆಯ ಸ್ನೇಹಿತರು ಮತ್ತೆ ಈ ಮೃತನಾಗಿರುವಂತ ಅಭಿಜಿತ್ತಿನ ಸ್ನೇಹಿತರ ಸುತ್ತಮುತ್ತಲೇ ಸುತ್ತೆ. ಪೊಲೀಸರಿಗೆ ಅನುಮಾನ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಅರ್ಚನಾ ಚೌಹಾಣನ್ನ ಪೊಲೀಸ್ನವರು ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬಂದು ಗಟ್ಟಿಯಾಗಿ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಹೆಂಡತಿಯನ್ನೇ ಗಟ್ಟಿಯಾಗಿ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೋ ಆಗ ಆಕೆ ಬಾಯಿಂದ ಒಂದ್ ಹೆಸರು ಆಚೆಗೆ ಬರುತ್ತೆ. ಆ ಹೆಸರು ಪರ್ಸೂಲ್ ಪಾಲ್ ಅನ್ನೋ ಈ ವ್ಯಕ್ತಿ ಹೆಸರು ಪೊಲೀಸರಿಗೆ ಕೇಳಿದಾಗ ಮತ್ತಷ್ಟು ಅನುಮಾನಗಳು ಜಾಸ್ತಿ ಆಗ್ತವೆ. ಪರ್ಸೂಲ್ ಪಾಲನ್ನ ಎತ್ತಾಕೊಂಡ್ಬರ್ತಾರೆ. ಆತನನ್ನ ಹಿಡ್ಕೊಂಡು ಸರಿಯಾಗಿ ವಿಚಾರಣೆ ಮಾಡಿದಂತ ಟೈಮಲ್ಲಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಅದೇನಂತ ಅಂದ್ರೆ, ಪರ್ಸೂಲ್ ಪಾಲ್ಗೂ ಅರ್ಚನಾ ಚೌಹಾಣ್ಗೂ ಲವ್ ಡವಿ ಸ್ಟಾರ್ಟ್ ಆಗಿರುತ್ತೆ. 21 ವಯಸ್ಸಿಗೆ ಆಕೆಗೆ ಮದುವೆ ಆಗಿ 3 ವರ್ಷ ಆಗಿದ್ರು ಸಹಿತ ಈ 26 ವರ್ಷದ ಪರ್ಸೂಲ್ ಪಾಲ್ ಜೊತೆಗೆ ಆಕೆಗೆ ಲವ್ ಡವಿ ಶುರು ಆಗುತ್ತೆ. ಯಾವಾಗ ಇಬ್ಬರ ನಡುವೆ ಲವ್ ಶುರುವಾಗುತ್ತೋ ಗಂಡ ಬೇರೆಯವನಾಗ್ತಾನೆ, ಗಂಡ ಬೇಡವಾಗ್ತಾನೆ. ಈ ಗಂಡ ಇದ್ರೆ ಇವನಿಂದ ನಾನು ನನ್ನ ಲವರ್ ಜೊತೆಗೆ ಎಂಜಾಯ್ ಮಾಡಕ್ಕಾಗಲ್ಲ ಅನ್ನೋದು ಆಕೆದು ಒಂದು ವಾದ. ಆದ್ರೆ ಗಂಡ ಇದ್ರೆ ಲವರ್ ಜೊತೆಗೆ ನಾನು ಎಂಜಾಯ್ ಮಾಡ್ಕೊಂಡು ಬದುಕಕ್ಕಾಗಲ್ಲ ಅನ್ನೋದು ಆಕೆ ಲೆಕ್ಕಾಚಾರ. ಆದ್ರೆ ಈ ಅಭಿಜಿತ್ ಒಬ್ಬನನ್ನ ಮುಗಿಸ್ಬಿಟ್ರೆ ನಾವು ಹ್ಯಾಪಿ ಆಗಿರ್ಬೋದು ಅನ್ನೋದು ಈ ಪರ್ಸೂಲ್ ಪಾಲ್ದು ಲೆಕ್ಕಾಚಾರ. ಪರ್ಸೂಲ್ ಪಾಲ್ ಒಬ್ಬನೇ ಪ್ಲಾನ್ ಮಾಡಕ್ ಆಗಲ್ಲ. ಯಾಕಂತ ಅಂದ್ರೆ ಒಬ್ಬನೇ ಕೊಲೆ ಮಾಡಿ ಅದನ್ನ ಊತಾಕುವಂತ ಪ್ಲಾನ್ ಇವತ್ತಲ್ಲ, ಅದನ್ನ ಸಕ್ಸಸ್ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಪರ್ಸೂಲ್ ಪಾಲ್ ಆತನ 2 ಜನ ಫ್ರೆಂಡ್ಸ್ ನ ರೆಡಿ ಮಾಡ್ಕೊಳ್ತಾನೆ. ಬಾ ಅಂತ ಹೇಳಿ ಪರಿಚಯವೇ ಇದ್ದಂತ ಅಭಿಜಿತ್ನ ಕರ್ಕೊಂಡು ಹೋಗಿ ಎಣ್ಣೆ ಹೊಡೆಸ್ತಾರೆ. 3-4 ಜನ ಒಟ್ಟಿಗೆ ಸೇರ್ಕೊಂಡು ಕೂತ್ಕೊಂಡು ಕುಡಿದು ಎಂಜಾಯ್ ಮಾಡ್ತಾರೆ. ಈ ಕುಡಿತಾ ಇರುವಾಗ ಅಭಿಜಿತ್ಗೆ ಗೊತ್ತಿರೋದಿಲ್ಲ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಕರ್ಕೊಂಡ್ಬಂದು ಕೂಡಿಸ್ತಿದ್ದಾರೆ. ಕುಡಿತಾ ಇದ್ದಂತ ಸಂದರ್ಭದಲ್ಲೇ ಹಿಂದೆಗಡೆಯಿಂದ ಒಂದು ಹಗ್ಗ ತರಿಕೊಂಡು ಬಂದು ಪರ್ಸೂಲ್ ಪಾಲ್ ಅಭಿಜಿತ್ತಿನ ಕುತ್ತಿಗೆನ ಬಿಗಿತಾನೆ. ಎಷ್ಟರ ಮಟ್ಟಿಗೆ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೊಂಡು ಬಿಗಿತಾನೆ ಅಂತ ಅಂದ್ರೆ, ಕುಡಿತಾ ಕೂತಿದ್ದಂತ ಜಾಗದಿಂದ ಅಲ್ಲೇ ಒದ್ದಾಡಿ ಪ್ರಾಣ ಬಿಡ್ತಾನೆ ಅಭಿಜಿತ್ ಪ್ರಾಣ ಬಿಟ್ಟ ಮೇಲೆ ಇವರೆಲ್ಲ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಇಷ್ಟು ಕೃತ್ಯ ನಡೀತಿರುವಾಗ ಹೆಂಡತಿ ಅರ್ಚನಾ ಚೌಹಾಣ್ಗೆ ಅಕ್ಷರ ಸಹ ಏನೇನ್ ಆಗ್ತಿದೆ ಅನ್ನೋದು ಮಿನಿಟ್ ಟು ಮಿನಿಟ್ ಇನ್ಫಾರ್ಮೇಶನ್ ಇರುತ್ತೆ. ಆದ್ರೂ ತನ್ನ ಗಂಡನನ್ನ ಹತ್ಯೆ ಮಾಡೋದನ್ನ ತಡೆಯುವ ಪ್ರಯತ್ನವನ್ನು ಆಕೆ ಮಾಡಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಮೇ 27ನೇ ತಾರೀಕು ಆತನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ರಾಜನ್ಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಕೆರೆ ಹತ್ರ, ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಲಿಂಗನಹಳ್ಳಿ ಕೆರೆ ಹತ್ರ ಅವನ ಮೃತದೇಹವನ್ನ ಹೂತು ಹಾಕ್ತಾರೆ. ಹೂತು ಹಾಕಿ ನಂತರ 1 ದಿನ 2 ದಿನ ಕಳೆದ ಮೇಲೆ ಈಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದು ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಗಂಡನನ್ನೇ ಸಾಯಿಸಿ ಇಷ್ಟೆಲ್ಲಾ ಕತೆ ಕಟ್ಟಿದಂತ ಅರ್ಚನಾ ಚೌಹಾಣ್ ಮತ್ತೆ ಅವಳ ಪ್ರಿಯಕರ ಪರ್ಸೂಲ್ ಪಾಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ.